1998ರಲ್ಲಿ ಈ ಕಾರ್ನ ಲಾಂಚ್ ಮಾಡ್ತಾರೆ. ರತನ್ ಟಾಟಾ ಅವರೇ ಈ ಕಾರ್ನ ಡಿಸೈನ್ ಮಾಡೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿರ್ತಾರೆ. ಪ್ರಾರಂಭದಲ್ಲಿ ಈ ಕಾರ್ನ ಆಟೋಮೊಬೈಲ್ ಎಕ್ಸ್ಪರ್ಟ್ಸ್ ಕ್ರಿಟಿಸೈಸ್ ಮಾಡ್ತಾರೆ. ಇವೆಲ್ಲದ್ರ ಜೊತೆ ಮಾಡಿದ್ದ ವಂಡರ್ಫುಲ್ ಮಾರ್ಕೆಟಿಂಗ್ ರೀತಿಗೆ ಇಂಡಿಯಾದ ಜನ ಈ ಕಾರ್ಗೆ ಫಿದಾ ಆಗ್ತಾರೆ. ಈ ಕಾರು ಫೇಮಸ್ ಆಗಿದ್ದೇ ಇದರ ಅಫೋರ್ಡಬಲ್ ಕಾಸ್ಟ್ ಮೂಲಕ. ಇದೊಂದು ಇಂಡಿಯನ್ ಕಾರ್ ಆಗಿದ್ರಿಂದ ಇಂಡಿಯನ್ ಇಂದ ಇಂಡಿ ಮತ್ತೆ ಕಾರಿಂದ ಕಾ ತೆಗೆದು ಜೋಡಿಸಿ ಬಂದ ಹೆಸರುನೇ ಇಂಡಿಕಾ, ಟಾಟಾ ಇಂಡಿಕಾ. ನೋಡಿ, 1990ರ ಅಷ್ಟೊತ್ತಿಗೆ ಇಂಡಿಯಾ ಸ್ಪೇಸ್ ಕ್ರಾಫ್ಟ್ ಇಂದ ಹಿಡಿದು ಮಿಸೈಲ್ ವರೆಗೂ ಲಾಂಚ್ ಮಾಡಿರುತ್ತೆ. ಆದ್ರೆ ಇಂಡಿಯಾದಲ್ಲಿ ಡಿಸೈನ್ ಇಂದ ಪ್ರೊಡಕ್ಷನ್ ವರೆಗೂ ಮ್ಯಾನುಫ್ಯಾಕ್ಚರ್ ಆಗಿರೋ ಒಂದು ಕಾರು ಕೂಡ ಇರಲಿಲ್ಲ. ಇದರಿಂದ ಇನ್ಸ್ಪೈರ್ ಆದ ರತನ್ ಟಾಟಾ ಅವರು 1995ರಲ್ಲಿ ಹೇಗಾದ್ರೂ ಮಾಡಿ ಒಂದು ಮೇಡ್ ಇನ್ ಇಂಡಿಯಾ ಕಾರ್ ರೆಡಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಾರು ಸ್ಪೇಷಿಯಸ್, ಫ್ಯೂಚರಿಸ್ಟಿಕ್, ಅಫೋರ್ಡಬಲ್ ಮತ್ತು ಹೈ ಮೈಲೇಜ್ ಕೊಡಬೇಕು ಅನ್ನೋದು ಇವ್ರ ಆಸೆ ಆಗಿರುತ್ತೆ. ಆದರೆ ಇಲ್ಲಿ ಇವ್ರಿಗೊಂದು ಸಮಸ್ಯೆ ಎದುರಾಗುತ್ತೆ. ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ನ ಓಪನ್ ಮಾಡಬೇಕು ಅಂದರೆ ಅವರಿಗೆ ಸರಿಸುಮಾರು $2 ಬಿಲಿಯನ್, ಅಂದರೆ ಈಗಿನ ಲೆಕ್ಕಾಚಾರಕ್ಕೆ ಹೋಲಿಕೆ ಮಾಡೋದ್ರ ಪ್ರಕಾರ 18,000 ಕೋಟಿ ರೂಪಾಯಿ ಬೇಕಾಗಿರುತ್ತೆ. ಆ ಕಾಲದಲ್ಲಿ ಇದು ಒಂದು ಕಾರ್ ಕಂಪ್ನಿಗೆ ದೊಡ್ಡ ಅಮೌಂಟ್ ಆಗಿರುತ್ತೆ. ಆದರೂ ಹಠ ಬಿಡದ ರತನ್ ಟಾಟಾ ಅವರು ಹೇಗಾದರೂ ಮಾಡಿ ಕಾರ್ನ ಪ್ರೊಡ್ಯೂಸ್ ಮಾಡಲೇಬೇಕು ಅಂತ ಹಠ ಹಿಡಿದು ಆಸ್ಟ್ರೇಲಿಯಾದಲ್ಲಿ ಇದ್ದ ಹಳೆ ನಿಸಾನ್ ಕಾರ್ ಪ್ಲಾಂಟ್ನ 1/5 ಕಾಸ್ಟಲ್ಲಿ ತಗೊಳ್ತಾರೆ. ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ $500 ಬೆಲೆ ಇರೋದನ್ನ $100 ತಗೊಳೋದು. ಈ ಪೂರ್ತಿ ಪ್ಲಾಂಟ್ನ ಡಿಸ್ಮ್ಯಾಂಟಲ್ ಮಾಡಿಕೊಂಡು ಇದನ್ನ ಇಂಡಿಯಾಗೆ ತಂದು ಮಹಾರಾಷ್ಟ್ರದಲ್ಲಿರೋ ಪುಣೆಯಲ್ಲಿ ಇದನ್ನ ಶುರು ಮಾಡ್ತಾರೆ. ಖುದ್ದು ರತನ್ ಟಾಟಾ ಅವರೇ ಈ ಕಾರ್ನ ಡಿಸೈನ್ ಮಾಡೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿರ್ತಾರೆ. ಫೈನಲಿ ಈ ಎಲ್ಲ ಕಷ್ಟಗಳ ನಡುವೆ 1998ರಲ್ಲಿ ಈ ಕಾರ್ನ ಲಾಂಚ್ ಮಾಡ್ತಾರೆ. ಇದೊಂದು ಇಂಡಿಯನ್ ಕಾರ್ ಆಗಿದ್ದರಿಂದ ಇಂಡಿಯನ್ ಇಂದ ಇಂಡಿ ಮತ್ತೆ ಕಾರಿಂದ ಕಾ ತೆಗೆದು ಜೋಡಿಸಿ ಬಂದ ಹೆಸರುನೇ ಇಂಡಿಕಾ, ಟಾಟಾ ಇಂಡಿಕಾ. ಈ ಟಾಟಾ ಇಂಡಿಕಾ ಕಾರು ಇಂಡಿಯಾಸ್ ಫಸ್ಟ್ ಫುಲ್ಲಿ ಇಂಡಿಜಿನಿಯಸ್ ಪ್ಯಾಸೆಂಜರ್ ಕಾರ್ ಆಗಿರುತ್ತೆ. ರತನ್ ಟಾಟಾ ಅವರು ಹೇಳೋ ಪ್ರಕಾರ ಈ ಇಂಡಿಕಾ ಕಾರು ಮಾರುತಿ ಸುಜುಕಿ ಕಾರ್ನ ಎಕ್ಸ್ಟರ್ನಲ್ ಡೈಮೆನ್ಷನ್ ಫ್ಯೂಚರ್ ಹಾಗೂ ಹಿಂದೂಸ್ತಾನ್ ಅಂಬಾಸಿಡರ್ನ ಇಂಟೀರಿಯರ್ ಸ್ಪೇಸ್ನಿಂದ ಪ್ರೇರಣೆಗೊಂಡಿರುತ್ತೆ. ಮತ್ತು ಈ ಕಾರು ಫೇಮಸ್ ಆಗಿದ್ದೇ ಇದರ ಅಫೋರ್ಡಬಲ್ ಕಾಸ್ಟ್ ಮೂಲಕ. ಪ್ರಾರಂಭದಲ್ಲಿ ಈ ಇಂಡಿಕಾ ಕಾರ್ನ ಆಟೋಮೊಬೈಲ್ ಎಕ್ಸ್ಪರ್ಟ್ಸ್ ಕ್ರಿಟಿಸೈಸ್ ಮಾಡ್ತಾರೆ. ಆದರೆ ಇದರ ಎಕ್ಸಲೆಂಟ್ ಫ್ಯೂಯಲ್ ಎಕಾನಮಿ, ಲಯಬಿಲಿಟಿ ಮತ್ತು ಪವರ್ಫುಲ್ ಇಂಜಿನ್ ಇವೆಲ್ಲದ್ರ ಜೊತೆ ಮಾಡಿದ್ದ ವಂಡರ್ಫುಲ್ ಮಾರ್ಕೆಟಿಂಗ್ ರೀತಿಗೆ ಇಂಡಿಯಾದ ಜನ ಈ ಕಾರ್ಗೆ ಫಿದಾ ಆಗ್ತಾರೆ. ಹಾಗೂ ಇಂಡಿಯನ್ ಕಾರ್ ಮಾರ್ಕೆಟ್ ಇತಿಹಾಸದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸೆಲ್ಲಿಂಗ್ ಕಾರ್ ಆಗುತ್ತೆ ಇದು. ಈ ದಾಖಲೆನ ಇದುವರೆಗೂ ಎಷ್ಟೇ ಕಾರ್ಗಳು ಬಂದರೂ ಬ್ರೇಕ್ ಮಾಡೋಕ್ಕಾಗಿಲ್ಲ. ಮತ್ತು ಈ ಕಾರ್ ರಿಲೀಸ್ ಆದ 1 ವೀಕ್ ಒಳಗಡೆ 1,15,000 ಕಾರ್ ಬೇಕು ಅಂತ ಹೇಳಿ ರಿಟೇಲರ್ಸಿಂದ ಆರ್ಡ್ರ್ ಬರುತ್ತೆ. ನಂತರ ಫಸ್ಟ್ ಎಡಿಷನ್ ರಿಲೀಸ್ ಆದಮೇಲೆ ಈ ಕಾರ್ ಬಗ್ಗೆ ಅಲ್ಪ ಸ್ವಲ್ಪ ಕಂಪ್ಲೇಂಟ್ ಬರುತ್ತೆ. ಇದನ್ನು ಸರಿ ಮಾಡಬೇಕು ಅಂತಲೇ 2001ರಲ್ಲಿ ಇನ್ನೊಂದು ಕಾರ್ ಲಾಂಚ್ ಆಗುತ್ತೆ, ಸೆಕೆಂಡ್ ಎಡಿಷನ್ ಇಂಡಿಕಾ V2. ಈ ಟಾಟಾ ಇಂಡಿಕಾ ಕಾರು ಟಾಟಾ ಮೋಟಾರ್ಸ್ ಕಂಪನಿ ಬೆಳೆಯೋದಕ್ಕೆ ಒಂದು ದೊಡ್ಡ ಫೌಂಡೇಶನ್ ಅಂತಲೇ ಹೇಳ್ಬೋದು. ಈ ಕಾರ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಟಾಟಾ ಕಂಪನಿ ಹೆಸರು ಮಾಡಿದ್ದು ಲಾರಿ ಮತ್ತು ಟ್ರಕ್ಗಳ ಮೂಲಕ. ಈ ಕಾರ್ನ ಪಾಪ್ಯುಲಾರಿಟಿ ಇಂಡಿಯಾಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಈ ಕಾರ್ UK, ಇಟಲಿ, ಸ್ಪೇನ್, ಪೋರ್ಚುಗಲ್ ಮುಂತಾದ ದೇಶಗಳಲ್ಲಿ ದೊಡ್ಡ ಹೆಸರು ಮಾಡಿತ್ತು. ಈಗ ನೋಡೋದಾದರೆ ಟಾಟಾ ಇಂಡಿಕಾ ಕಾರ್ ಪ್ರೊಡಕ್ಷನ್ ನಡೀತಾ ಇಲ್ಲ. ಈ ಕಾರ್ನ ಫ್ಯೂಚರ್ಸ್ನ ಕ್ಯಾರಿ ಮಾಡ್ಕೊಂಡು ಬರ್ತಾ ಇರೋದು ಟಾಟಾ ವೆಸ್ಟಾ. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಈ 3 ಫ್ಯಾಕ್ಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ ಲಾಂಚ್ ಆಗಿ 18 ತಿಂಗಳೊಳಗೆ ರಿಟೇಲರ್ಸಿಂದ 1,00,000 ಕಾರ್ಗಳು ಕಸ್ಟಮರ್ಸ್ಗೆ ಸೋಲ್ಡ್ ಔಟ್ ಆಗ್ತವೆ, ರೆಕಾರ್ಡ್. ಟಾಟಾ ಇಂಡಿಕಾ ಕಂಪನಿ ವರ್ಲ್ಡಲ್ಲೇ ಯಂಗೆಸ್ಟ್ ಕಾರ್ ಕಂಪನಿ ಆಗಿರುತ್ತೆ ಈ ಕಾರ್ ರಿಲೀಸ್ ಆಗೋ ಟೈಮಲ್ಲಿ. ಈ ಕಾರು ರಿಲೀಸ್ ಆದ 5 ವರ್ಷಗಳ ಒಳಗೆ $46 ಬಿಲಿಯನ್ ಬಿಸ್ನೆಸ್ ಮಾಡುತ್ತೆ. ಈ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.